ನ್ಯೂಸ್ 18 ಕನ್ನಡದ ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಚಂದ್ರಕಾಂತ್ ಸುಗಂಧಿ. ಮೋಸ ಹೋಗೋವರೆಗೂ ಕೂಡ ಮೋಸ ಮಾಡೋರು ಇರ್ತಾರೆ ಅಂತಕ್ಕಂಥ ಒಂದು ಮಾತಿದೆ. ಅದೇ ರೀತಿ ಗೋಕಾಕ್ನಲ್ಲಿ ನಡೆದಂತಹ ಒಂದು ಪ್ರಕರಣ ಇದಕ್ಕೆ ಜ್ವಲಂತ ಸಾಕ್ಷಿಯಾಗಿದೆ. ಗೋಕಾಕ್ನಲ್ಲಿ ಹಣವನ್ನ ಡಬ್ಲಿಂಗ್ ಮಾಡಿಕೊಡ್ತೀವಿ ಅಂತ ಹೇಳಿ ಆರೋಪಿಗಳು ಅನೇಕರಿಗೆ ಮಂಕು ಬೂದಿಯನ್ನು ಏರಿಸಿದಂತಹ ಪ್ರಕರಣ ಇವತ್ತು ಬಯಲಾಗಿದೆ. ಬೆಳಗಾವಿ ಎಸ್ಪಿ ಕೆ ರಾಮರಾಜ ನೇತೃತ್ವದಲ್ಲಿ ನಡೆದಂತಹ ಒಂದು ಕಾರ್ಯಾಚರಣೆಯಲ್ಲಿ 7 ಜನ ಆರೋಪಿಗಳು ಪೊಲೀಸರ ಬಲೆಗೆ ಬಿದ್ದಿದ್ದಾರೆ. ಪ್ರಮುಖವಾಗಿ ಈ ಒಂದು ಪ್ರಕರಣದಲ್ಲಿ ಇಬ್ರು ಪೊಲೀಸ್ ಕಾನ್ಸ್ಟೇಬಲ್ಗಳು ಇರತಕ್ಕಂಥದ್ದು ನಿಜಕ್ಕೂ ಅಚ್ಚರಿಯ ಸಂಗತಿ. ಅಷ್ಟಕ್ಕೂ ಮೊದಲು ಈ ಒಂದು ಪ್ರಕರಣ ಹೇಗಾಯಿತು ಅಂತ ಹೇಳ್ತೀನಿ. ಅದಕ್ಕೂ ಮೊದಲು ನ್ಯೂಸ್ 18 ಕನ್ನಡದ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಒತ್ತೋದನ್ನ ಮರೆಯಬೇಡಿ. ಹಾಗೆ ನ್ಯೂಸ್ 18 ಕನ್ನಡದ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ ಅನ್ನ ಫಾಲೋ ಮಾಡಿ. ಬೆಳಗಾವಿಯ ಗೋಕಾಕ್ ನಗರದ ಶ್ರೀನಗರದಲ್ಲಿ ಈ ಒಂದು ಪ್ರಕರಣ ಬಯಲಾಗಿರ್ತಕ್ಕಂಥದ್ದು. ಗೋಕಾಕ್ ಶಹರ ಪೊಲೀಸರು ಖಚಿತ ಮಾಹಿತಿಯ ಮೇರೆಗೆ ದಾಳಿ ಮಾಡಿದ ಸಂದರ್ಭದಲ್ಲಿ ಈ ಒಂದು ಹಣ ಡಬ್ಲಿಂಗ್ ಪ್ರಕರಣ ಬಯಲಾಗಿದೆ. ಸುಮಾರು ನೀವು 25,000 ರೂಪಾಯಿ ಕೊಟ್ರೆ ನಾವು 1 ಲಕ್ಷ ನಿಮಗೆ ನಕಲಿ ಹಣ ಕೊಡ್ತೀವಿ ಅಂತಕ್ಕಂಥ ಜಾಲ ಇದಾಗಿತ್ತು. ಈ ಒಂದು ಜಾಲದಲ್ಲಿ ಮಹಿಳೆಯರು ಕೂಡ ಪಾಲ್ಗೊಂಡಿದ್ದು ನಿಜಕ್ಕೂ ಆಶ್ಚರ್ಯ ಸಂಗತಿ. ಯಾಕಂದ್ರೆ ಇವರೆಲ್ಲರೂ ಕೂಡ ಮಹಾರಾಷ್ಟ್ರ ಮೂಲದವರು. ಗೋಕಾಕ್ನ ಇಬ್ಬರ ಸ್ಥಳೀಯರ ಸಹಾಯ ಪಡೆದು ಗೋಕಾಕ್ನಲ್ಲಿ ಒಂದು ಬಾಡಿಗೆ ಮನೆಯನ್ನ ಪಡೆದು ಇಲ್ಲಿ ಒಂದು ದಂಧೆಯನ್ನ ಆರಂಭ ಮಾಡಿರ್ತಾರೆ. ಪ್ರಮುಖವಾಗಿ ಇವರ ಕಾರ್ಯಾಚರಣೆ ಹೇಗಿರುತ್ತೆ ಅಂತಂದ್ರೆ, ಯಾರಾದ್ರೂ 25,000 ರೂಪಾಯಿ ಕೊಟ್ರೆ ನಾವು 1 ಲಕ್ಷ ರೂಪಾಯಿಯ ನೋಟ್ಗಳನ್ನ ಕೊಡ್ತೀವಿ. ಆ ನೋಟು ಚಲಾವಣೆ ಮಾಡಿ, ಅಂದ್ರೆ ನಿಮಗೆ ಉಳಿದ ಲಾಭ ನಿಮ್ಗಾಗುತ್ತೆ, ನಮಗೆ ಕೇವಲ 25,000 ಕೊಡಿ, ನಿಮಗೆ 75,000 ಲಾಭ ಆಗುತ್ತೆ ಅಂತ ಹೇಳಿ ಜನರಿಗೆ ಮಂಕು ಬೂದಿಯನ್ನ ಇವರು ಏರಿಸ್ತಾ ಇದ್ರು. ಪ್ರಮುಖವಾಗಿ ಏನು ಅಂತಂದ್ರೆ, ಇವರು ಬಿಳಿ ಹಾಳೆಯ ಮೇಲೆ ಕಪ್ಪು ಬಣ್ಣದ ಏನು ಪೇಂಟ್ ಅನ್ನ ಬಡಿದು ಆ ಹಾಳೆಗಳನ್ನ ಜೋಡಿಸಿ ನೋಟ್ ರೀತಿಯಲ್ಲಿ ಇಡ್ತಾ ಇದ್ರು. ಈ ಒಂದು ನೋಟ್ಗಳನ್ನ ನೀವು ತೆಗೆದುಕೊಂಡು ಹೋಗಿ ಸ್ವಲ್ಪ ಬಿಸಿ ಮಾಡಿದ ಸಂದರ್ಭದಲ್ಲಿ ಈ ನೋಟು 500 ಹೊಸ 500 ರೂಪಾಯಿ ನೋಟಾಗಿ ಪರಿವರ್ತನೆ ಆಗುತ್ತೆ ಅಂತ ಹೇಳಿ ಜನರಿಗೆ ವಂಚಿಸ್ತಾ ಇದ್ರು. ಈ ತಾವೇ ಒಂದು ಡೆಮೋವನ್ನ ಮಾಡಿ ಕೂಡ ತೋರಿಸ್ತಾ ಇದ್ರು. ಈ ಒಂದು ಕಪ್ಪು ಬಣ್ಣದ ನೋಟ್ ಇದೆ, ಇದನ್ನ ನೀವು ಬಿಸಿ ಮಾಡಿದ ತಕ್ಷಣ ಮೇಲಿನ ಕಪ್ಪು ಬಣ್ಣವೆಲ್ಲ ಹೋಗಿ ಇದು 500 ರೂಪಾಯಿ ನೋಟ್ ಆಗುತ್ತೆ ಅಂತ ಹೇಳಿ ಡೆಮೋವನ್ನ ಕೂಡ ಮಾಡ್ತಿದ್ರು. ಡೆಮೋ ಮಾಡೋ ಸಂದರ್ಭದಲ್ಲಿ ಒಳಗಡೆ ಇವರು 500 ರೂಪಾಯಿ ನೋಟ್ ಇಡ್ತಿದ್ರು. ಬಳಿಕ ಅಲ್ಲಿ ಬಂದಂತ ಜನರಿಗೆ ಕೇವಲ ಕಪ್ಪು ಬಣ್ಣದ ಬಿಳಿ ಹಾಳೆಗಳನ್ನ ಕೊಟ್ಟು ಕಳಿಸ್ತಾ ಇದ್ರು. ಈ ಒಂದು ಪ್ರಕರಣದಲ್ಲಿ ಪ್ರಮುಖವಾಗಿ ಏನು ಅಂತಂದ್ರೆ, ಮಹಾರಾಷ್ಟ್ರದ ಕ್ರೈಮ್ ಬ್ರಾಂಚ್ನ ಇಬ್ರು ಪೊಲೀಸ್ ಕಾನ್ಸ್ಟೇಬಲ್ ಕೂಡ ಪಾಲ್ಗೊಂಡಿದ್ದು ನಿಜಕ್ಕೂ ಆಶ್ಚರ್ಯ ಘಟನೆ ಆಗಿರ್ತಕ್ಕಂಥದ್ದು. ಯಾಕಂದ್ರೆ ಇಂತಹ ಕೃತ್ಯಗಳನ್ನ ತಡೆ ಹಾಕಬೇಕಾದವರು ಕ್ರೈಮ್ ಬ್ರಾಂಚ್ನವರು. ಅವರೇ ಅಪರಾಧ ಪ್ರಕರಣದಲ್ಲಿ ಭಾಗಿಯಾದ್ರೆ ಬೇಲಿಯೇ ಎದ್ದು ಹೊಲ ಮೇಯ್ದ್ರೆ ಗತಿ ಏನು ಅನ್ನೋ ರೀತಿಯಲ್ಲಿ ಆಗಿರ್ತಕ್ಕಂಥದ್ದು. ಮಹಾರಾಷ್ಟ್ರದಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಇದ್ರು ಕೂಡ ಕರ್ನಾಟಕದಲ್ಲಿ ಈ ರೀತಿ ಡಬ್ಲಿಂಗ್ ಪ್ರಕರಣದಲ್ಲಿ ಈಗ ಇಬ್ರು ಕಾನ್ಸ್ಟೇಬಲ್ ಗಳನ್ನ ಬೆಳಗಾವಿಯ ಗೋಕಾಕ್ ಶಹರ ಪೊಲೀಸರು ಅರೆಸ್ಟ್ ಅನ್ನ ಮಾಡಿದ್ದಾರೆ. ಮತ್ತು ಅವರಿಂದ ಸುಮಾರು 7 ಮೊಬೈಲ್, ಹಾಗೇನೆ 2,000ಕ್ಕೂ ಹೆಚ್ಚು ಹಣ, ಹಾಗೇನೆ ಈ ಒಂದು ಕೃತ್ಯಕ್ಕೆ ಬಳಸಿದಂತಹ ಪ್ರಿಂಟರ್ ಆಗಿರ್ಬೋದು, ಜೊತೆಗೆ ಈ ಒಂದು ಕಪ್ಪು ಬಣ್ಣದ ನೋಟಿನ ರೂಪದ ಒಂದು ವಸ್ತುಗಳನ್ನು ಕೂಡ ಈಗ ವಶಪಡಿಸಿಕೊಳ್ಳಲಾಗಿದ್ದು, ಈ ಬಗ್ಗೆ ಪೊಲೀಸರು ಈಗ ತನಿಖೆಯನ್ನು ಆರಂಭ ಮಾಡಿದ್ದಾರೆ. ಈ ಒಂದು ದುಷ್ಕರ್ಮಿಗಳು ಮಹಾರಾಷ್ಟ್ರದವರೇ ಅತಿ ಹೆಚ್ಚಿದ್ದಾರೆ. ಬೆಳಗಾವಿ ಗೋಕಾಕ್ನ ಇಬ್ಬರ ಸಹಾಯವನ್ನ ಪಡೆದು ಇಲ್ಲಿ ಈ ಒಂದು ಕೃತ್ಯವನ್ನು ಎಸಗಿರ್ತಕ್ಕಂಥದ್ದು. ಗೋಕಾಕ್ ಇವರು ಯಾಕೆ ಆಯ್ಕೆ ಮಾಡ್ಕೊಂಡಿದ್ರು, ಈ ಹಿಂದೆ ಏನಾದ್ರೂ ಇಲ್ಲಿ ಈ ರೀತಿ ಹಣ ಡಬ್ಲಿಂಗ್ ಹೆಸರಿನಲ್ಲಿ ಜನರಿಗೆ ಮೋಸ ಮಾಡಿದ್ರ ಅನ್ನೋದ್ರ ಬಗ್ಗೆಯೂ ಕೂಡ ಈಗ ಪೊಲೀಸ್ ತನಿಖೆ ನಡೀತಾ ಇದೆ. ಮತ್ತು ಯಾರೆಲ್ಲ ವಂಚನೆಗೊಳಗಾಗಿದ್ದಾರೆ ಅವರೆಲ್ಲರೂ ಕೂಡ ಮುಂದೆ ಬಂದು ಈಗ ದೂರು ಕೊಡಿ ಅಂತೇಳಿ ಬೆಳಗಾವಿ ಪೊಲೀಸರು ಸಲಹೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಯಾಕಂದ್ರೆ ಈಗಾಗಲೇ ಆರೋಪಿಗಳನ್ನ ಬಂಧಿಸಲಾಗಿದೆ ಮತ್ತು ಅವರು ಎಷ್ಟು ಜನರಿಗೆ ಮೋಸ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಪೊಲೀಸ್ ತನಿಖೆ ಈಗ ಸದ್ಯ ನಡೆದಿರ್ತಕ್ಕಂಥದ್ದು. ಒಟ್ಟಾರೆ ಬೆಳಗಾವಿಯ ಗೋಕಾಕ್ನಲ್ಲಿ ಈಗ ಹಣ ಡಬ್ಲಿಂಗ್ ಹೆಸರಿನಲ್ಲಿ ಜನರಿಗೆ ಮೋಸ ಮಾಡುತ್ತಿದ್ದ ಒಂದು ವ್ಯವಸ್ಥಿತ ಜಾಲವನ್ನ ಬೆಳಗಾವಿ ಪೊಲೀಸರು ಬಂಧಿಸಿ ಜೈಲಿಗೆ ಕಳಿಸಿದ್ದಾರೆ. ಅವರಿಂದ ಯಾರೆಲ್ಲ ಮೋಸವಾಗಿದ್ದಾರೆ ಅವರು ಈಗ ಹೊರಗಡೆ ಬಂದು ದೂರನ್ನ ದಾಖಲಿಸಿದರೆ ಪೊಲೀಸ್ ತನಿಖೆಯೂ ಕೂಡ ಸಹಕಾರಿಯಾಗಲಿದೆ. ಗೋಕಾಕ್ ಟೌನ್ ವ್ಯಾಪ್ತಿಯಲ್ಲಿ ಮನಿ ಡಬ್ಲಿಂಗ್ ಫ್ರಾಡ್ ಒಂದು ರಿಪೋರ್ಟ್ ಆಗಿದೆ. ನಿನ್ನೆ ಸಾಯಂಕಾಲ ಸುಮಾರು 8 ಜನ ಒಂದು ಮನಿ ಡಬ್ಲಿಂಗ್ ಸ್ಕೀಮ್ ಅಲ್ಲಿ ಮಾಡ್ತಾ ಇದ್ದಾರೆ, ಜನರನ್ನು ಮೋಸ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ ಎಂಬ ಮಾಹಿತಿ ನಮಗೆ ಬಂತು. ಮಾಹಿತಿ ಬಂದ ನಂತರ ಡಿಎಸ್ಪಿ ಅವರಿಗೆ ಮಾಹಿತಿ ಬಂದ ನಂತರ ಲೋಕಲ್ ಸಬ್ ಇನ್ಸ್ಪೆಕ್ಟರ್ ಕಿರಣ್ ಮತ್ತು ಸಿಪಿ ಅವರನ್ನು ಕೂಡ ಅಲ್ಲಿ ಏನು ನಡೀತಾ ಇದೆ ಅಂದ್ರೆ ಎಂದು ಕಳಿಸಿರ್ತಾರೆ. ಸೊ ಈ ಸಂದರ್ಭದಲ್ಲಿ ಇದು ಶ್ರೀನಗರ್ ಏರಿಯಾ ಆಫ್ ಗೋಕಾಕ್ ನಲ್ಲಿ ಆಗಿರುವುದು ಕಂಡು ಬಂದಿರುತ್ತದೆ. ತಕ್ಷಣ ಸಬ್ ಇನ್ಸ್ಪೆಕ್ಟರ್ ಅಲ್ಲಿ ಹೋಗಿ ಚೆಕ್ ಮಾಡೋ ಸಂದರ್ಭದಲ್ಲಿ ಇಂತಹ ಒಂದು ಮೋಸ ನಡೀತಾ ಇರುವುದು, ಮನಿ ಡಬಲ್ ಮಾಡಿ ಕೊಡ್ತಾ ಇದೀವಿ ಅಂದ್ರೆ ಇಲ್ಲಿ ಮೋಸ ನಡೀತಾ ಇರುವುದು ಕಂಡು ಬಂದಿದೆ. ಸೊ ಇದರಲ್ಲಿ ಮೋಡಸ್ ಹೆಂಗೆ ಅಂದ್ರೆ, ಒಂದು ಒರಿಜಿನಲ್ ಕರೆನ್ಸಿ ನೋಟ್ ಅಲ್ಲಿ ಬ್ಲಾಕ್ ಕೋಟಿಂಗ್ ಇಂಕ್ ತರ ಒಂದು ಕೆಮಿಕಲ್ ಅನ್ನು ಮೇಲೆ ಹಾಕಿಬಿಟ್ಟು ಬ್ಲಾಕ್ ಪೇಪರ್ ತರ ಹಾಕ್ತಾರೆ. ಬ್ಲಾಕ್ ಪೇಪರ್ ತರ ಹಾಕಿಬಿಟ್ಟು ಇದನ್ನು ಒಂದು ಹೀಟ್ ಮಾಡಿಬಿಟ್ಟು ಒಂದು ಕೆಮಿಕಲ್ ಅಲ್ಲಿ ಹಾಕ್ತಿರಂದ್ರೆ ಇದು
ಕರೆನ್ಸಿ ನೋಟ್ ಆಗಿಬಿಡುತ್ತೆ ಅಂದ್ರೆ ಜನರಿಗೆ ಹೇಳ್ತಾರೆ. ನೋಡುವುದಕ್ಕೆ ಅದಕ್ಕೆ ಒಂದು ಜಸ್ಟ್ ಬ್ಲಾಕ್ ಪೇಪರ್ ಇದು. ಫಸ್ಟ್ ಇದನ್ನು ಒಂದು ಕೆಮಿಕಲ್ ಒಂದು ಹೀಟ್ ಮಾಡಬೇಕು, ಅದಾದ್ಮೇಲೆ ಒಂದು ಲಿಕ್ವಿಡ್ ಅಲ್ಲಿ ಹಾಕಬೇಕು. ಹಾಕಿದ ನಂತರ ಇದು ಕರೆನ್ಸಿ ನೋಟ್ ಆಗಿಬಿಡುತ್ತೆ ಅಂದ್ರೆ ಮೋಸ ಮಾಡ್ತಾರೆ. ಒರಿಜಿನಲ್ ನೋಟ್ ಅಲ್ಲಿ ಕೋಟಿಂಗ್ ಇರ್ತದೆ, ಹೀಟ್ ಮಾಡ್ತಾರೆ, ಒಂದು ಕೆಮಿಕಲ್ ಅಲ್ಲಿ ಹಾಕ್ತಾರೆ, ಈಗ ಕರೆನ್ಸಿ ನೋಟ್ ಸಿಗ್ತದೆ. ಸೊ ಇದೇ ರೀತಿಯಲ್ಲಿ ನಾರ್ಮಲ್ ಬ್ಲಾಕ್ ಕಲರ್ ಪೇಪರ್ ಅನ್ನು ಇಟ್ಕೊಂಡು ಒಂದು ಬಂಡಲ್ ಆಗಿ ಇಟ್ಕೊಂಡಿರ್ತಾರೆ. ಈ ಬಂಡಲ್ಸ್ ಎಲ್ಲ ಕರೆನ್ಸಿ ನೋಟ್ ಆಗುತ್ತದೆ. ನಿಮಗೆ ಎರಡು ಬೇಕಾಗುತ್ತದೆ, ಈ ಮೆಷಿನ್ ಬೇಕಾಗುತ್ತದೆ ಮತ್ತು ಈ ಕೆಮಿಕಲ್ ಬೇಕಾಗುತ್ತದೆ. ಮೆಷಿನ್ ಅಲ್ಲಿ ಹೀಟ್ ಮಾಡಿ ಕೆಮಿಕಲ್ ಅಲ್ಲಿ ಹಾಕ್ಬಿಡ್ತಾರೆ. ಅಂದ್ರೆ ಈಗ ನನ್ನ ಬ್ಯಾಗ್ ಅಲ್ಲಿ ಇರುವ ಅಷ್ಟು ಒಂದು ಕರೆನ್ಸಿ ನೋಟ್ ಅನ್ನು ಕೂಡ ಬ್ಲಾಕ್ ನೋಟ್ ಕೂಡ ಕರೆನ್ಸಿ ಆಗಿಬಿಡುತ್ತೆ ಅಂದ್ರೆ ಮೋಸ ಮಾಡ್ತಾರೆ. ಸೊ ಇದರಲ್ಲಿ ಯಾವುದೇ ಒಂದು ಬ್ಲಾಕ್ ಪೇಪರ್ ಕರೆನ್ಸಿ ಆಗೋದಕ್ಕೆ ಸಾಧ್ಯನೇ ಇಲ್ಲ. ನಾರ್ಮಲ್ ಕರೆನ್ಸಿ ಪೇಪರ್ ಅಲ್ಲಿ ಕೋಟಿಂಗ್ ಮಾಡಿ ಮೋಸ ಮಾಡಿರೋದು. ಇದು ಯಾರು ಹೆಂಗೆ ಅಂದ್ರೆ ನೋಡುವ ಸಂದರ್ಭದಲ್ಲಿ ಜಯಶ್ರೀ ಬಾಬು ಎಂಬ ಒಂದು ಲೇಡಿ ಒಂದು ಮಹಾರಾಷ್ಟ್ರನಲ್ಲಿ ಇರ್ತಾಳೆ. ಅವಳಿಗೆ ಇಲ್ಲಿ ಗೋಕಾಕ್ ಅಲ್ಲಿ ಒಬ್ಬನ ಮೆಹಬೂಬ್ ದೇಸಾಯಿ ಎಂಬವನ ಗೋಕಾಕ್ ಟೌನ್ ವ್ಯಾಪ್ತಿಯಲ್ಲಿ ಇರೋನು. ಇವರಿಬ್ಬರಿಗೆ ಪರಿಚಯ ಆಗುವಾಗ ಆ ಲೇಡಿ ಮಹಾರಾಷ್ಟ್ರನಲ್ಲಿ ಇಂತಾಗ ಮೋಸ ಮಾಡುವುದು ಕಂಡು ಬಂದಿರ್ತದೆ. ಅವನು ಇವನಿಗೆ ಗೋಕಾಕ್ ಅಲ್ಲಿ ಮಾಡೋಣ ಅಂದ್ರೆ ಇವರಿಬ್ಬರು ಸೇರಿ ಪ್ಲಾನ್ ಮಾಡ್ತಾರೆ. ಇವರ ಜೊತೆಗೆ ಪರಶುರಾಮ್ ಭೀಮ್ಸಿ ಬಡ್ಕಾರಿ ಗೋಕಾಕ್ ಟೌನ್ ವ್ಯಾಪ್ತಿಯಲ್ಲಿ ಇರೋನು. ಆಲ್ರೆಡಿ ಅವನ ಮೇಲ್ಗಡೆ ಒಂದು 3 ರಾಬರಿ ಕೇಸ್ ಇದೆ, ಇವನು ಕೂಡ ಸೇರ್ಕೊಳ್ತಾನೆ. ಮತ್ತು ಇಮ್ರಾನ್ ಬಾಬಾಜಾನ್ ಜುನಾದಿ ಇವನು ಗೋಕಾಕ್ ಇವನು ಕೂಡ ಅದರಲ್ಲಿ ಸೇರಿಸ್ಕೊಳ್ತಾನೆ. ಒಟ್ಟು 3 ಜನ ಗೋಕಾಕ್ಲಿಂದ ಮಹಾರಾಷ್ಟ್ರದಿಂದ ಒಂದು 5 ಜನವನ್ನು ಕರೀತಾರೆ ಈ ಅಫೆನ್ಸ್ ಅನ್ನು ಮಾಡುವುದಕ್ಕೆ. ಸೊ ಜಯಶ್ರೀ ಕಾಂಬ್ಳೆ, ಮನಿಷಾ ರಾಜು ಗೈಕ್ವಾಡ್ ಇವರು ಕೂಡ ಮಹಾರಾಷ್ಟ್ರದವರು, ಮತ್ತು ಉಜ್ವಾಲ್ ತುಳಸಿರಾಮ್ ಇವನು ಕೂಡ ಮಹಾರಾಷ್ಟ್ರದವನು, ಮತ್ತು ಮಹಾರಾಷ್ಟ್ರದಿಂದ ಒಂದು 2 ಪೊಲೀಸ್ ಕಾನ್ಸ್ಟೇಬಲ್ ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಆನಂದ್ ಪ್ರಕಾಶ್ ನರ್ವಾಡೆ ಇವನು ಪೊಲೀಸ್ ಕಾನ್ಸ್ಟೇಬಲ್ ಥಾಣೆಯಲ್ಲಿ ಇದ್ದಾನೆ. ದಿಲ್ದರ್ ರಬಾನಿ ಶೇಖ್ ಹೆಡ್ ಕಾನ್ಸ್ಟೇಬಲ್ ಕ್ರೈಮ್ ಬ್ರಾಂಚ್ ಪಲ್ಗಾರ್ ಮಹಾರಾಷ್ಟ್ರ. 2 ಪೊಲೀಸ್ ಕಾನ್ಸ್ಟೇಬಲ್ ಇನ್ವಾಲ್ವ್ ಹಾಕೊಂಡು ಇಂಥ ಒಂದು ಅಫೆನ್ಸ್ ಅನ್ನು ಮಾಡಿರುತ್ತಾರೆ. ಇವರು ಎಲ್ಲರನ್ನೂ ಕೂಡ ಅರೆಸ್ಟ್ ಆಗಿದೆ. ಇದರಲ್ಲಿ ಒಬ್ಬನ ಮೆಹಬೂಬ್ ದೇಸಾಯಿ ಬಿಟ್ಟು ಉಳಿದ 7 ಜನವನ್ನು ನಾವು ಆಲ್ರೆಡಿ ಅರೆಸ್ಟ್ ಮಾಡಿದೀವಿ. ಮತ್ತು ಇದಕ್ಕೆ ಯೂಸ್ ಮಾಡಿರುವ ಹೀಟಿಂಗ್ ಮೆಷಿನ್ ಒಂದು, ಮತ್ತು ಅದು ಬ್ಲಾಕ್ ಪೇಪರ್ಸ್ ಇರುವುದು, ಮತ್ತು ಆ ಕೆಮಿಕಲ್ ಯಾವುದೇ ಒಂದು ಕೆಮಿಕಲ್ ಅಂದ್ರೆ ಹೇಳಿದಾನ ಎಲ್ಲಾನು ಕೂಡ ನಾವು ಅರೆಸ್ಟ್ ಮಾಡಲಾಗಿದೆ. ಇದರಲ್ಲಿ ನಮ್ಮ DSP ರವಿನಾಯಕ್ ಮತ್ತು CPI ಅವರು, PSI ಕಿರಣ್ ಮತ್ತು ಎಂಟೈರ್ ಟೀಮ್ ಒಂದು ಮಾಹಿತಿಯನ್ನು ತಕ್ಷಣ ರೆಸ್ಪಾಂಡ್ ಮಾಡಿ ಇಂಥ ಒಂದು ಅಕ್ಯೂಸರ್ ಅನ್ನು ಅರೆಸ್ಟ್ ಮಾಡಿ ಇದ್ದಾರೆ. ಅವರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇಬ್ಬರು ಪೊಲೀಸ್ ಅರೆಸ್ಟ್ ಆಗಿದ್ದಾರೆ. ಸೊ ಇವರ ಜೊತೆಗೆ ಮೋಸ ಮಾಡಕ್ಕೆ ಬಂದಿರೋರು ಯಾರು ಹೇಳುವ ಸಂದರ್ಭದಲ್ಲಿ ತಪ್ಪಿಸ್ಕೊಳ್ಳೋದಕ್ಕೆ ಪೊಲೀಸ್ ಒಂದು ಯೂನಿಫಾರ್ಮ್ ಅಲ್ಲಿ ಮತ್ತು ಪೊಲೀಸ್ ಹೆಸರು ID ಕಾರ್ಡ್ ಇಟ್ಕೊಂಡಿದ್ದಾರೆ. ಯೂನಿಫಾರ್ಮ್ ಅಲ್ಲಿ ಬಂದಲ್ಲ, ID ಕಾರ್ಡ್ ಇಟ್ಕೊಂಡಿದ್ದಾರೆ. ಪೊಲೀಸ್ ಡ್ರೆಸ್ ಮೇಲೆ ಇಲ್ಲ, ID ಕಾರ್ಡ್ ಇಟ್ಕೊಂಡಿದ್ದಾರೆ. ಯಾವುದೇ ಒಂದು ಬರುವ ಸಂದರ್ಭಗಳಲ್ಲಿ ಲೋಕಲಿ ಮಾತಾಡಿ ತಪ್ಪಿಸ್ಕೊಳ್ಳುವುದಕ್ಕೆ ಇವರನ್ನು ಒಂದು ಕವರ್ ಆಗಿ ಯೂಸ್ ಮಾಡ್ಕೊಂಡಿರ್ತಾರೆ. ಮಾಡಿ ತೋರಿಸಿದರು. ಸೊ ನೋಟ್ ಅಲ್ಲಿ ಸಿಂಪಲ್ ಅಫೆನ್ಸ್ ಹೆಂಗೆ ಅಂದ್ರೆ ಕೊಡ್ತೀವಿ, ವಾಟ್ ಎವರ್ ಇಸ್ ಅವೈಲಬಲ್ ವಿಲ್ ಶೇರ್. ಸೊ ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡಬೇಕಂದ್ರೆ ನಾರ್ಮಲ್ ಕರೆನ್ಸಿ ನೋಟ್ ಅನ್ನು ತಗೊಳ್ಳುವುದು, ಅದರಲ್ಲಿ ಇಂಕ್ ತರ ಬ್ಲಾಕ್ ಕಲರ್ ಅಲ್ಲಿ ಅಪ್ಲೈ ಮಾಡುವುದು. ಸೊ ಅದಾದ್ಮೇಲೆ ಅದು ಡ್ರೈ ಆಗುತ್ತದೆ. ಈಗ ಅದು ಬ್ಲಾಕ್ ಪೇಪರ್ ತರ ಕಾಣ್ತದೆ. ಯಾರೋ ವಿಕ್ಟಿಮ್ ಇದಾರೆ ಅಂದ್ರೆ ಅವ್ರ ಕಡೆ ಹೋಗಿ ಇದು ನೋಡಿ ಬ್ಲಾಕ್ ಪೇಪರ್ ಅಂದ್ರೆ ತೋರಿಸೋದು. ಬ್ಲಾಕ್ ಪೇಪರ್ ಇದನ್ನು ಸ್ವಲ್ಪ ಹೀಟ್ ಮಾಡಬೇಕಾ. ಹೀಟ್ ಮಾಡಿ ಆದ ನಂತರ ಸ್ವಲ್ಪ ಮೆಲ್ಟ್ ಆಗುತ್ತದೆ. ಮೆಲ್ಟ್ ಆದ ನೋಟನ್ನು ತಗೊಂಡೋಗಿ ಒಂದು ಕೆಮಿಕಲ್ ಅಲ್ಲಿ ಹಾಕೋದು. ಈಗ ಮೇಲೆ ಇರುವ ಬ್ಲಾಕ್ ಕಲರ್ ಇಂಕ್ ಹೋಗಿ ಬಿಡ್ತದೆ. ಒಳಗಡೆ ಆಲ್ರೆಡಿ ಕರೆನ್ಸಿ ನೋಟ್ ಹಾಕಿದಾನೆ. ಈಗ ನೋಡೋದಕ್ಕೆ ಕರೆನ್ಸಿ ನೋಟ್, ಬ್ಲಾಕ್ ಪೇಪರ್ ಕರೆನ್ಸಿ ನೋಟ್ ಆಗಿದೆ. ಸೊ ಉಳಿದ ಬ್ಲಾಕ್ ಪೇಪರ್ ಮಾತ್ರ ಇಟ್ಕೊಂಡಿರ್ತಾನೆ. ಅದು ತಗೊಂಡ್ ಬಂದು ಈ ಬ್ಲಾಕ್ ಪೇಪರ್ ಎಲ್ಲ ಕರೆನ್ಸಿ ಆಗ್ತದೆ. ನೀವು ಇಂತ ಹೀಟ್ ಮಾಡಿ ಕೆಮಿಕಲ್ ಅಲ್ಲಿ ಹಾಕಬೇಕಂದ್ರೆ ಸುಳ್ಳು ಗೆಲ್ಲುವುದು. ಯಾವುದು? ಸೊ ವಿಚಾರಣೆ ನಡೀತಾ ಇದೆ. ಸೊ ನಿನ್ನೆ ಸಾಯಂಕಾಲ ಅರೆಸ್ಟ್ ಮಾಡಿ ಈಗ ವಿಚಾರಣೆ ಮಾಡ್ತಾ ಇದೀವಿ. ಸೊ ಇದರಲ್ಲಿ ಯೂಸ್ ಮಾಡಿರುವ ಆ ಬ್ಲಾಕ್ ಪೇಪರ್ಸ್, ನಾರ್ಮಲ್ ಬ್ಲಾಕ್ ಪೇಪರ್ಸ್, ಮೆಷಿನ್, ಕೆಮಿಕಲ್ಸ್ ಎಲ್ಲ ಸೀಸ್ ಮಾಡಿದ್ದೀವಿ. ಸೊ 1:4 1 ಲಕ್ಷ ಅವನು ಕೊಡ್ತಾನೆ. 1 ಲಕ್ಷಕ್ಕೆ ಈಕ್ವಲ್ ಬಂಡಲ್ ಕೊಡ್ತಾನೆ. 2 ಬಂಡಲ್ 50,000 ಬಂಡಲ್ ಕೊಡ್ತಾನೆ. ನೀವು ಅದಕ್ಕೆ ಒಂದು 25,000 ಕೊಡಬೇಕು. ಇಲ್ಲ, ಅಟೆಂಪ್ಟ್ ಮಾಡ್ತಾ ಇರೋ ಸಂದರ್ಭದಲ್ಲಿ ನಾವು ಅರೆಸ್ಟ್ ಮಾಡಿದೀವಿ. ಆಲ್ರೆಡಿ ಅಟೆಂಪ್ಟ್ ಮಾಡ್ತಾ ಇದ್ರು, ಆ ಸಂದರ್ಭದಲ್ಲಿ ಅರೆಸ್ಟ್ ಮಾಡಿದ್ವಿ. ಇಲ್ಲ, ಕರೆನ್ಸಿ ಡೆಮೋ ಮಾತ್ರ ತೋರಿಸುವುದು.
ಕ್ಯಾಶ್ ಯಾವುದು ಸೀಸ್ ಆಗಿಲ್ಲ. ಸೊ ಡೆಮೋ ಮಾಡಿರೋದು ಮಾತ್ರ ನಮಗೆ ಗೊತ್ತಾಗಿದೆ. ಡೆಮೋ 500 ನೋಟಲ್ಲಿ ಮಾಡ್ತಾ ಇದ್ದಾರೆ, ಡಿನಾಮಿನೇಷನ್ 500. ಶ್ರೀನಗರ್ ಔಟ್ಸ್ಕಟ್ಸ್, ಸ್ವಲ್ಪ ಗೋಕಾಕ್ ಟೌನ್ ಔಟ್ಸ್ಕಟ್ಸ್ ಅಲ್ಲಿ ಶ್ರೀನಗರ್ ಇದೆ. ಬಾಡಿಗೆ ಮನೆಯಲ್ಲಿ ಯಾವುದು ಇಲ್ಲ, ಅದ್ರ ಬಗ್ಗೆ ಈಗ ವಿಚಾರಣೆ ಮಾಡ್ತಾ ಇದೀವಿ. ಮಹಾರಾಷ್ಟ್ರನಲ್ಲಿ ಮಾಡ್ತಾ ಇದಾರೆ ಅಂದ್ರೆ ಇದರಲ್ಲಿ ಜಯಶ್ರೀ ಅಂದ್ರೆ ಲೇಡಿ ಇದರಲ್ಲಿ ಫಸ್ಟ್ ಇನ್ವಾಲ್ವ್ ಆಗಿರ್ತಾರೆ. ಇನ್ನು ಮಹಾರಾಷ್ಟ್ರದ ಆರೋಪಿಗಳು ಗೋಕಾಕನ್ನ ಯಾಕೆ ಟಾರ್ಗೆಟ್ ಮಾಡಿದ್ರು, ಈ ಹಿಂದೆ ಏನಾದ್ರೂ ಇಲ್ಲಿ ಒಂದು ಪ್ರಯೋಗ ಮಾಡಿ ಅದು ಯಶಸ್ವಿಯಾಗಿತ್ತು ಅನ್ನೋದ್ರ ಬಗ್ಗೆಯೂ ಕೂಡ ಈಗ ಪೊಲೀಸ್ ತನಿಖೆ ನಡೀತಾ ಇದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.